ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾವ್ಯಸುಧೆ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಪುಸ್ತಕ ಪರಿಚಯದೊಂದಿಗೆ ನಿಮ್ಮೆದುರಿಗೆ ಬಂದಿನ್ರಿ. ಅದು DVG ಅವರ ಪುಸ್ತಕ ಬಾಳೆಗೊಂದು ನಂಬಿಕೆ ಅಂತಂದ ಹೇಳಿ. ಹೆಸರೇ ಹೇಳುವಂತೆ ಈ ಪುಸ್ತಕ ಓದಿದ್ರೆ ಖಂಡಿತವಾಗಲೂ ನಿಮ್ಮ ಬಾಳಿಗೆ ಅಥವಾ ಎಲ್ಲರ ಬಾಳಿಗೂ, ಯಾರ್ಯಾರು ಈ ಪುಸ್ತಕ ಓದ್ತಾರಲ್ರಿ ಎಲ್ಲರಿಗೂ ಒಂದು ನಂಬಿಕೆ ಬರೋದು, ಒಂದು ವಿಶ್ವಾಸ ಬರೋದು, ಆಮೇಲೆ ಒಂದೇನೋ ಜೀವನೋತ್ಸಾಹ ಬರೋದಂತೂ ಖಂಡಿತವಾಗ್ಲೂ ಅದು ಬಂದೇ ಬರ್ತದ್ರಿ. ಯಾಕಂದ್ರ ಅಷ್ಟು ಅದ್ಭುತವಾಗಿ ಬರ್ದಾರ. ಆಮೇಲೆ ಪ್ರತಿಯೊಂದು ವಿಷಯಗಳನ್ನು ಯಾವ ರೀತಿ ನಾವು ಸಮಭಾವದಿಂದ ನೋಡ್ಬೇಕು, ಆಮೇಲೆ ಯಾವ ದೃಷ್ಟಿಕೋನದಿಂದ ನೋಡಿದ್ರೆ ನಮ್ಮ ಜೀವನ ಅಗ್ದಿ ಸುಂದರವಾಗ್ತದ, ಚಲೋ ಆಗ್ತದ ಅನ್ನೋದನ್ನ ಬಾರಿ ಅರ್ಥ ಆಗೋ ರೀತಿ ಒಳಗ, ಆಮೇಲೆ ಅಗ್ದಿ ಸರಳವಾಗಿ ಬರ್ದಾರ್ರಿ DVG ಅವರು. ಇದ್ರೊಳಗೆ ಏನೋ ಅಗ್ದಿ ಭಾರಿ ಪಂಡಿತರಿಗೆ ಮಾತ್ರ ಈ ಪುಸ್ತಕ ಅಥವಾ ಸಿಕ್ಕಾಪಟ್ಟೆ ಏನೋ ಓದಿರ್ಬೇಕು, ತಿಳ್ಕೊಂಡಿರ್ಬೇಕಂತ ಏನಿಲ್ರಿ. ಎಲ್ಲರಿಗೂ ಅರ್ಥವಾಗುವ ರೀತಿ ಒಳಗ ಅಗ್ದಿ ಸುಂದರವಾಗಿ ಸುಲಲಿತವಾಗಿ ಬರ್ದಾರ್ರಿ. ಆಮೇಲೆ ಇದು ಏನಂದ್ರೆ ಒಂದು ಪ್ರಬಂಧ, ಇದು ಒಂದು ಎಸ್ಸೆ, ಇದು ಪ್ರಬಂಧ. ಅದನ್ನ ಇದ್ರೊಳಗೆ ಬೇಕಾದಷ್ಟು ಚಾಪ್ಟರ್ಸ್ ಮಾಡಿ, ಬೇಕಾದಷ್ಟು ಅಧ್ಯಾಯಗಳನ್ನ ಮಾಡಿ, ಒಂದೊಂದು ಅಧ್ಯಾಯಗಳು ಅಂದ್ರೆ ಪ್ರತಿಯೊಂದು ಅಧ್ಯಾಯನೂ ಅಗ್ದಿ ಸಣ್ಣ ಸಣ್ಣ ಅಧ್ಯಾಯಗಳನ್ನ ಬರ್ದಾರ್ರಿ ಇವರು DVG ಅವರು. ಯಾವುದನ್ನು ಅಗ್ದಿ ಬಹಳ ದೊಡ್ಡದಾಗಿ ಅಂದ್ರೆ ಒಂದೇ ಅಧ್ಯಾಯನೇ ಎಷ್ಟೋ ಪೇಜ್ಗಳು ಇರುವಂತೆ ಬರ್ದಿಲ್ಲ. ಅಗ್ದಿ ಸಣ್ಣದಾಗಿ, ಚಿಕ್ಕದಾಗಿ, ಚೊಕ್ಕದಾಗಿ ಬಹಳ ಚಂದ ಬರ್ದಾರ್ರಿ. ಆಮೇಲೆ ಈ ಪೂರ್ತಿ ಪುಸ್ತಕ ಇರೋದು, ಬಾಳೆಗೊಂದು ನಂಬಿಕೆ ಪೂರ್ತಿ ಪುಸ್ತಕ ಇರೋದು DVG ಅವ್ರದ್ದು 140 ಪುಟಗಳ ಪುಸ್ತಕ ಇದು. ಆಮೇಲೆ ಇದ್ರೊಳಗೆ ಎಷ್ಟು ಅಧ್ಯಾಯಗಳವ ಅಂತಂದ್ರಿ, ಒಂದ್ ನಿಮಿಷ, ಇದ್ರೊಳಗಿರುವಂತಹ ಅಧ್ಯಾಯಗಳು 22 ಅಧ್ಯಾಯಗಳವ್ರಿ. ಪೂರ್ತಿಯಾಗಿ 22 ಅಧ್ಯಾಯಗಳವ ಈ ಪುಸ್ತಕದೊಳಗ. ಆಮೇಲೆ ಈ ಪುಸ್ತಕದ ಪ್ರತಿಯೊಂದು ಸಾಲು ಕೂಡ ಓದಿ 2 ಸಲ 3 ಸಲ ಓದಿ ಮನದಟ್ಟು ಮಾಡ್ಕೊಳ್ಳುವಂಗದ್ರಿ. ಇದ್ರೊಳಗೆ ಯಾವ ಸಾಲು ಅಥವಾ ಯಾವುದೇ ಒಂದು ಅಧ್ಯಾಯ ಅಗ್ದಿ ಚಲೋ ಅದ, ಇದು ಅಷ್ಟೊಂದು ಇದು ಮಾತ್ರ ಚಲೋ ಅದ ಅಂತ ಹೇಳಿಕ್ ಬರಂಗೇ ಇಲ್ಲ. ಅಂದ್ರೂ ಕೂಡ ನಾನು ಈ ವಿಡಿಯೋ ಸಲುವಾಗಿ ಅಂತಂದ ಹೇಳಿ, ಈ ಪುಸ್ತಕವನ್ನ ಪರಿಚಯಿಸುವ ಸಲುವಾಗಿ, ಈ ವಿಡಿಯೋದ ಸಲುವಾಗಿ ಅಂತ ಕೆಲವೊಂದು ಸಾಲುಗಳನ್ನ ನಾನಿಲ್ಲಿ ಓದಿ ಹೇಳುವಂತಹ ಪ್ರಯತ್ನ ಮಾಡ್ತೇನ್ರಿ. ಅಂದ್ರೆ ನಿಮ್ಗೆ ಈ ಪುಸ್ತಕದೊಳಗೆ ಏನೇನು ವಿಷಯಗಳವ, ಯಾಕೆ ಈ ಪುಸ್ತಕವನ್ನ ಓದ್ಬೇಕು ಅಂತಂದ ಹೇಳಿ ನಿಮ್ಗೆ ಒಂದ್ ಸ್ವಲ್ಪ ಈ ಪುಸ್ತಕದ ಬಗ್ಗೆ ಆಸಕ್ತಿ ಬರ್ಲಿ ಅಂತಂದ ಹೇಳಿ ಹೇಳಿಕತ್ತೀನಿ ಅಷ್ಟೇ. ಬೇರೆ ಏನು ಉದ್ದೇಶ ಇಲ್ಲ. ಆಮೇಲೆ 18 ಈಗ ಕೆಲವೊಂದು ಸಾಲುಗಳನ್ನ ಓದಿ ಹೇಳುವಂತ ಪ್ರಯತ್ನ ಮಾಡ್ತೇನ್ರಿ. ಇಲ್ಲಿ ನಾ ಆಲ್ರೆಡಿ ಪೇಜ್ ನಂಬರ್ ಬರ್ಕೊಂಡಿನಿ, ಯಾವ ಪೇಜ್ನಾಗಿಂದ ಏನೇನನ್ನ ಯಾವ್ಯಾವ ವಿಷಯಗಳನ್ನ ಓದಿ ಹೇಳಬಹುದು ಅಂತಂದ ಹೇಳಿ. DVG ಅವರು ಒಂದ್ ಕಡೆ ಬರೀತಾರ್ರಿ ಈ ಪುಸ್ತಕದೊಳಗ, ನಮ್ಮ ಜೀವನವು ಒಂದು ಹದದಲ್ಲಿ ಸಾಗಿ ತೃಪ್ತಿಕರವೆನಿಸಲು ಬಹು ವಿಶೇಷವಾದ ಗ್ರಂಥ ಪಾಂಡಿತ್ಯವೇನೂ ಬೇಕಾಗಿಲ್ಲ. ಒಂದೆರಡು ಸರಳವಾದ ಸೂತ್ರಗಳನ್ನು ಚೆನ್ನಾಗಿ ಮನಸ್ಸಿಗೆ ಅರ್ಥ ಮಾಡಿಕೊಂಡು ಗಟ್ಟಿಯಾಗಿ ಹಿಡಿದು ಅನುಸರಿಸಿದರೆ ಸಾಕು. ನೋಡ್ರಿ, ನಮ್ಮ ಜೀವನ ಸುಂದರವಾಗಲಿಕ್ಕೆ ಅಥವಾ ನಮ್ಮ ಜೀವನದೊಳಗೆ ಏನಾದ್ರೂ ಒಂದು ಮಹತ್ ಕಾರ್ಯ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ವಿಷಯಗಳು ಅಥವಾ ಭಾರಿ ಗ್ರಂಥ ಪಾಂಡಿತ್ಯ ಏನು ಬೇಕಾಗಿಲ್ಲ ಅಂತ್ರಿ. ಅದಕ್ಕೆ DVG ಅವರು ಒಂದು ಕಗ್ಗದೊಳಗೆ ಹೇಳ್ತಾರ್ರಿ, ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ ಅಂತಂದ ಹೇಳಿ. ಜೀವನದ ಕಷ್ಟವನ್ನ ಅಥವಾ ಜೀವನದ ಭಾರವನ್ನ ಕಮ್ಮಿ ಮಾಡ್ಲಿಕ್ಕೆ ಬಹುವಿದ್ಯೆ, ಬಹುನೇಮ, ಬಹುತರ್ಕ ಇವೆಲ್ಲ ಬೇಕಾಗಿಲ್ಲ. ತುಂಬಾ ಏನು ನೀವು ತಿಳ್ಕೊಬೇಕಾಗಿಲ್ಲ. ಏನು ಬೇಕು ಅಂತಂದ್ರ ಸಹನೆ, ಸಮರಸ ಭಾವ ಮತ್ತು ಅಂತಃಪರೀಕ್ಷೆ. ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ತಾ, ನಾವು ಹಿಂಗೇನಿದ್ದೀವಿ, ಇದು ಸರಿನೋ ತಪ್ಪೋ ಅಂತಂದ ಹೇಳಿ ಈ ಅಂತಃಪರೀಕ್ಷೆ ಬೇಕು. ಆಮೇಲೆ ಸಹನೆ ಬೇಕು, ಸಹನೆ ವಜ್ರದ ಕವಚ ಅಂತಂದ ಹೇಳಿ ಇನ್ನೊಂದು ಕಗ್ಗದೊಳಗೆ DVG ಅವರು ಹೇಳ್ತಾರೆ. ಹಾಗಾಗಿ ಸಹನೆ ಬೇಕು, ಸಮರಸ ಭಾವ ಬೇಕು. ಎಲ್ಲವನ್ನೂ ಸ್ವಲ್ಪ ಸಮಾನ ದೃಷ್ಟಿಯಿಂದ, ಸಮಚಿತ್ತ ಸಮಭಾವದಿಂದ ನೋಡುವಂಥ ದೃಷ್ಟಿ ಬೇಕು. ಯಾವುದೂ ಕೇವಲ ಒಂದು ಎಕ್ಸ್ಟ್ರೀಮಿಗೆ ನಾವು ಹೋಗಬಾರ್ದು, ಎಲ್ಲವನ್ನೂ ಸಮಚಿತ್ತ ಸಮಭಾವದಿಂದ ನೋಡ್ಬೇಕು ಅನ್ನೋದನ್ನ DVG ಅವರೇ ಒಂದು ಕಗ್ಗದೊಳಗೆ ಹೇಳ್ಯಾರ್ರಿ. ಅದೇ ಕಗ್ಗದ ಅರ್ಥವನ್ನೇ ಈ ಸಾಲುಗಳು ಕೂಡ ಹೇಳ್ತಾವ. ಸಿಕ್ಕಾಪಟ್ಟೆ ಘನ ಪಾಂಡಿತ್ಯ ಏನ್ ನಮಗೆ ಬೇಕಾಗಿಲ್ಲ, ಸಿಕ್ಕಾಪಟ್ಟೆ ಗ್ರಂಥಗಳನ್ನ ನಾವೇನು ಓದಬೇಕಾಗಿಲ್ಲ. ಜೀವನ ಸುಂದರ ಆಗ್ಬೇಕಂದ್ರ ಕೆಲವೊಂದಷ್ಟು ಸರಳ ನಿಯಮಗಳನ್ನ ಹಿಡ್ಕೊಂಡು, ಆ ನಿಯಮಗಳು ಕಮ್ಮಿ ಇರ್ಬೋದು, ಸಂಖ್ಯೆ ಒಳಗೆ ಕಮ್ಮಿ ಇರ್ಬೋದು, 1-2 ನಿಯಮಗಳನ್ನ ನಮಗೆ ಯಾವುದು ಸರಿ ಅನಿಸ್ತಾವ ಅದು ನಮ್ಮ ಜೀವನಕ್ಕೆ ಸರಿ ಹೋಗುವಂತಹದ್ದು, ಅವನ್ನ ಹಿಡ್ಕೊಂಡು ಗಟ್ಟಿಯಾಗಿ ಅವನ್ನ ಅನುಸರಿಸಬೇಕು. ಅಂದ್ರೆ ಅದನ್ನ ಅನುಷ್ಠಾನ ಮುಖ್ಯ. ತುಂಬಾ ಓದಿ ಯಾವುದನ್ನೂ ಅನುಷ್ಠಾನ ಮಾಡಲಿಲ್ಲ, ಯಾವುದನ್ನೂ ನಾವು ಅನುಸರಿಸಲಿಲ್ಲ, ಯಾವುದನ್ನೂ ನಮ್ಮ ಜೀವನಕ್ಕೆ ಹೊಂದಿಸ್ಕೊಳ್ಳಾರದೆ ಇರೋಕ್ಕಿಂತ ಯಾವ್ದಾದ್ರು ಒಂದಷ್ಟು ಸರಳ ನಿಯಮಗಳನ್ನ ಹಿಡ್ಕೊಂಡು ಅದನ್ನ ಗಟ್ಟಿಯಾಗಿ ಅನುಸರಿಸಿದ್ರೆ ಸಾಕು ಅಂತ ಭಾರಿ ಅದ್ಭುತವಾಗಿ ಬರೀತಾರ್ರಿ. ಆಮೇಲೆ ಇನ್ನೊಂದು DVG ಅವರು ಬರೆಯೋದೇನಂದ್ರೆ 3 ಮುಖ್ಯ ಲಕ್ಷಣಗಳು ಅನ್ನುವಂತಹ ಅಧ್ಯಾಯದೊಳಗೆ ಬರೀತಾರ್ರಿ. ಮೊಟ್ಟ ಮೊದಲು ನಮ್ಮ ಜನಕ್ಕೆ ಬದುಕಿನಲ್ಲಿ ಶ್ರದ್ಧೆ ಹೆಚ್ಚಬೇಕು. ಬದುಕು ಅಥವಾ ಜೀವನ ಅಥವಾ ಬಾಳು ಎಂಬುದು ಒಂದು ದೊಡ್ಡ ವಸ್ತು. ಬದುಕುವುದು ಪಾಪವಲ್ಲ, ಚೆನ್ನಾಗಿ ಬದುಕಲು ಪಡುವುದು
ನಾಚಿಕೆಯ ಕೆಲಸವಲ್ಲ. ಬದುಕಲು ಪ್ರಯತ್ನ ಪಡುವುದು ನಾಚಿಕೆಯ ಕೆಲಸವಲ್ಲ. ಬದುಕನ್ನು ಒಳ್ಳೆಯದನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಉಪಯೋಗಿಸುವುದೇ ನಮಗಿರುವ ಕರ್ತವ್ಯ ಎಂಬ ಬುದ್ಧಿ ಜನರಲ್ಲಿ ಬೇರೂರಿ ನಿಲ್ಲಬೇಕು. ನೋಡ್ರಿ, ಚಲೋತ್ನಾಗ ಬದುಕಲಿಕ್ಕೆ ಪ್ರಯತ್ನ ಪಡುವುದು ಅದೇನು ನಾಚಿಕೆಯ ಕೆಲಸವಲ್ಲ. ಬದುಕು ಅನ್ನುವಂಥದ್ದು ತುಂಬಾ ಘನವಾದದ್ದು, ತುಂಬಾ ಮಹತ್ವವಾದದ್ದು. ಅದನ್ನ ಅದೇನು ಅಲ್ಲ ಅನ್ನೋ ಥರ ನೀವು ಏನು ಉಪೇಕ್ಷೆ ಮಾಡಬೇಡ್ರಿ ಅಂತ ಡಿ ವಿ ಜಿ ಅವರು ಬಹಳ ಚಲೋತ್ನಾಗ ಬರೀತಾರ್ರಿ. ಆಮೇಲೆ ಇನ್ನೊಂದೇನಂತಂದ್ರಿ, ಜೀವನಕ್ಕೆ ಮುಖ್ಯವಾಗಿ 3 ಗುಣಗಳು ಬೇಕು ಅಂತ ಡಿ ವಿ ಜಿ ಅವರು ಬರೀತಾರ್ರಿ. ಅವು ಯಾವ ಗುಣಗಳಂದ್ರೆ, ಮೊದಲು ಜೀವನೋತ್ಸಾಹ, ಪುರುಷ ಪ್ರಯತ್ನ ಮತ್ತು ಲೋಕಸ್ನೇಹ. ನೋಡ್ರಿ, ಈ ಇಡೀ ಪುಸ್ತಕದೊಳಗೆ ನೀವು ಇಡೀ 140 ಪುಟಗಳನ್ನ ಪೂರ್ತಿಯಾಗಿ ಓದಿ ಮುಗಿಸಿದ ಮೇಲೆ ನಿಮಗೆ ಅನಿಸೋದೇನಂದ್ರಿ, ಈ ಪುಸ್ತಕದಿಂದ ಮುಖ್ಯವಾಗಿ ಏನು ತಗೋಬಹುದು ಅಂತಂದ್ರೆ, ಒಂದು ಪುರುಷ ಪ್ರಯತ್ನ, ಜೀವನೋತ್ಸಾಹ ಮತ್ತು ವಿಜ್ಞಾನ. ಇವೇ ಮೂರು ವಿಷಯಗಳನ್ನ ಬೇರೆ ರೀತಿ ಅಂದ್ರೆ ಬೇರೆ ಬೇರೆ ರೀತಿ ಒಳಗ ನೇರವಾಗಿ ಅಥವಾ ಬೇರೆ ರೀತಿ ಒಳಗ ಬೇರೆ ದಾರಿಯನ್ನು ಬಳಸಿಕೊಂಡು ಡಿ ವಿ ಜಿ ಅವರು ಬಹಳ ಸುಂದರವಾಗಿ ಬರ್ದಾರ್ರಿ. ಇದೇ 3 ಇಡೀ ಪುಸ್ತಕದೊಳಗ, ಇಡೀ 140 ಪುಟಗಳೊಳಗ ಇರುವ ಸಾರಾಂಶ ಏನು ಅಂತಂದ್ರೆ, ಜೀವನೋತ್ಸಾಹ ಇರಬೇಕು, ಪುರುಷ ಪ್ರಯತ್ನ ಇರಬೇಕು. ಅರೆ ಇಲ್ಲಪ್ಪ, ನಮ್ಮ ದೈವನ ಹಿಂಗ, ನಮ್ಮ ಹಣೆ ಬರನ ಹಿಂಗ, ಏನೂ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಕೈಕಟ್ಟಿ ಕೊಡೋದಲ್ಲ. ಪುರುಷ ಪ್ರಯತ್ನ ಬೇಕೇ ಬೇಕು. ಜೀವನೋತ್ಸಾಹ, ಅದಮ್ಯವಾದಂತಹ ಜೀವನೋತ್ಸಾಹ. ಏನೇ ಆದ್ರೂ ನಾನು ನನ್ನ ಬದುಕನ್ನ ಚಲೋತ್ನೆ ಕಟ್ಕೋತೀನಿ, ಸುಂದರವಾಗಿ ಕಟ್ಕೋತೀನಿ, ಚಂದಾಗಿ ಬಾಳ್ತೀನಿ ಅನ್ನುವಂತಹ ಅದಮ್ಯವಾದಂತಹ ಜೀವನೋತ್ಸಾಹ. ಆಮೇಲೆ ವಿಜ್ಞಾನ ದಿನೇ ದಿನೇ ಬೆಳಿಲಿಕ್ಕತ್ತದ. ವಿಜ್ಞಾನವನ್ನ ನಾವು ಯಾರೂ ತಿರಸ್ಕರಿಸ್ಲಿಕ್ಕೆ ಸಾಧ್ಯವಿಲ್ಲ. ವಿಜ್ಞಾನವನ್ನ ನಮ್ಮ ಜೀವನದೊಳಗೆ ನಾವು ಹೆಂಗ ಹಾಸುಹೊಕ್ಕಾಗಿ ಮಾಡ್ಕೋಬಹುದು. ವಿಜ್ಞಾನ ಅಂತಂದ್ರೆ ಒಂದು ಅಚ್ಚುಕಟ್ಟುತನ, ಆಮೇಲೆ ಒಂದು ನಿಯಮ. ಆ ರೀತಿಯಾದಂತಹ ಅಚ್ಚುಕಟ್ಟತನ ನಮ್ಮ ಜೀವನದೊಳಗೂ ಹೆಂಗೆ ಬರ್ಬೋದು, ವಿಜ್ಞಾನವನ್ನು ಬಳಸಿಕೊಂಡು ನಮ್ಮ ಜೀವನವನ್ನು ಇನ್ನೂ ಸುಂದರವಾಗಿ ಹೆಂಗೆ ಮಾಡ್ಕೋಬಹುದು. ವಿಜ್ಞಾನ ಬೇಕು. ಅದರ ಜೊತೆಗೆ ಸಾಹಿತ್ಯ, ಇತಿಹಾಸ, ಸಂಗೀತ, ಚಿತ್ರಕಲೆ ಮುಂತಾದ ಕಲೆಗಳು ನಮ್ಮ ಜೀವನವನ್ನು ಅರಳಿಸ್ತಾವ. ಇವೆಲ್ಲ ಅಂತ ಈ ರೀತಿಯಾಗಿ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಒಂದೊಂದು ಇದ್ರೊಳಗ. ಆಮೇಲೆ ಇನ್ನೊಂದಷ್ಟು ಪುಟಗಳನ್ನು ತಿರುವಿ ಹಾಕಿದ್ರೆ, ಜೀವನೋತ್ಸಾಹದ ಬಗ್ಗೆನೇ ಒಂದು ಅಧ್ಯಾಯ ಅದರಿ. ಜೀವನೋತ್ಸಾಹದ ಬಗ್ಗೆನೇ ಒಂದು ಅಧ್ಯಾಯವನ್ನು ಬರೆದಾರೆ ಡಿ ವಿ ಜಿ ಅವರು ಈ ಪುಸ್ತಕದೊಳಗ. ಆ ಜೀವನೋತ್ಸಾಹ ಅನ್ನುವಂಥ ಅಧ್ಯಾಯದೊಳಗೆ ಡಿ ವಿ ಜಿ ಅವರು ಏನ್ ಹೇಳ್ತಾರಂತ್ರಿ, ನಮ್ಮಲ್ಲಿರುವ ಯಾವ ಒಂದು ಲೋಪವನ್ನು ಮೊದಲು ಸರಿಪಡಿಸಿದರೆ ಉಳಿದೆಲ್ಲ ಕಷ್ಟದ ನಿವಾರಣೆಯು ಸ್ವತಃ ಆದೀತೋ ಆ ಆದಿ ಕಾರಣವನ್ನು ನಾವೀಗ ಹುಡುಕಬೇಕು. ಅದನ್ನು ನಿರ್ದಾಕ್ಷಿಣ್ಯವಾಗಿ ಹುಡುಕುತ್ತಾ ಹೋದರೆ ನಮ್ಮ ದುರವಸ್ಥೆಯ ಮೂಲ ಕಾರಣ ನಿಜವಾಗಿ ನಮ್ಮಲ್ಲಿ ಸಾಮಾನ್ಯವಾಗಿ ಬಂದಿರುವ ಸೋಲು ಮನಸ್ಸೆಂದೇ, ನಮ್ಮ ವಿವೇಕ ಶೂನ್ಯವಾದ ವಿರಕ್ತಿಯೆಂದೇ ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ನೋಡ್ರಿ, ನಮ್ಮೆಲ್ಲರ ಜೀವನ ಅಥವಾ ನಮ್ಮ ಸಮಾಜ ಯಾಕೆ ಹಿಂಗಾಯ್ತು ಅಂತಂದು ಹೇಳಿ ಹುಡುಕ್ತಾ ಹೋದ್ರ ಅದ್ರೊಳಗೆ 2 ಮುಖ್ಯ ಕಾರಣಗಳೇನಂದ್ರೆ, ನಮ್ಮ ಸೋಲು ಮನಸ್ಸು ಅಂದ್ರೆ ಜೀವನೋತ್ಸಾಹವೇ ಇಲ್ಲ, ಪುರುಷ ಪ್ರಯತ್ನದ ಬಗ್ಗೆ ನಂಬಿಕೆ ಇಲ್ಲ. ಪುರುಷ ಪ್ರಯತ್ನ ಅಂದ್ರೆ ಇಲ್ಲಿ ಪುರುಷ ಸ್ತ್ರೀ ಅಂತ ಹಂಗಲ್ರಿ, ಮನುಷ್ಯ ಪ್ರಯತ್ನ. ಪುರುಷ ಪ್ರಯತ್ನ ಅಂದ್ರೆ ಮನುಷ್ಯ ಪ್ರಯತ್ನದ ಕಡೆಗೆ, ಆಮೇಲೆ ಜೀವನೋತ್ಸಾಹದ ಕಡೆಗೆ ನಮಗೆ ಇದೇ ಇಲ್ಲ. ನಮ್ದು ಯಾವಾಗಿದ್ರೂ ಸೋಲು ಮನಸ್ಸು. ಆಮೇಲೆ ವಿವೇಕ ಶೂನ್ಯವಾದ ವಿರಕ್ತಿ ಅಂತ ಭಾರಿ ಸ್ಪಷ್ಟವಾಗಿ ಡಿ ವಿ ಜಿ ಅವರು ಬರೀತಾರೆ. ನಮ್ಮ ವಿರಕ್ತಿ ಏನದಲ್ಲ ಅಥವಾ ನಮ್ಮ ವೈರಾಗ್ಯ ಏನದಲ್ಲ, ಅದಕ್ಕೆ ಯಾವುದೇ ವಿವೇಕವಿಲ್ಲ, ಅದಕ್ಕೆ ಸರಿಯಾದ ಅರ್ಥವಿಲ್ಲದ ವಿರಕ್ತಿ, ವಿವೇಕ ಶೂನ್ಯವಾದ ವಿರಕ್ತಿ ಅಂತ. ಆಮೇಲೆ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗಗಳನ್ನು ಕೂಡ ನಾವು ನೋಡ್ತಾ ಹೋದ್ರೆ, ಡಿ ವಿ ಜಿ ಅವರು ಯಾವುದೇ ಒಂದನ್ನ ಪೂರ್ತಿಯಾಗಿ ಇದನ್ನೇ ಮಾಡ್ರಿ, ಇದನ್ನ ಮಾಡ್ಲೇಬೇಡ್ರಿ ಅಂತ ಹೇಳಂಗಿಲ್ರಿ. ಡಿ ವಿ ಜಿ ಅವರು ಏನ್ ಹೇಳ್ತಾರ, ತಮ್ಮ ಇಡೀ ಮಂಕುತಿಮ್ಮನ ಕಗ್ಗ, ಅವರ ಪೂರ್ತಿ 940 ಮಂಕುತಿಮ್ಮನ ಕಗ್ಗಗಳನ್ನ ನಾವು ನೋಡಿದ್ರೆ ಅದ್ರೊಳಗೆ ಬರೋದು ಸಮಭಾವ ಸಮಚಿತ್ತ ಸಮಭಾವದಿಂದ, ಸಮರಸ ಭಾವದಿಂದ ಒಂದು ಬ್ಯಾಲೆನ್ಸ್ಡ್ ದೃಷ್ಟಿಕೋನವನ್ನು ಇಟ್ಕೋಬೇಕು ನಾವು ಜೀವನದ ಬಗ್ಗೆ ಅಂತಾನೆ ಡಿ ವಿ ಜಿ ಅವರು ಹೇಳ್ತಾರೆ. ಹೊರತಾಗಿ ಯಾವುದೋ ಒಂದು ಹಾದಿ ಹಿಡಿದು ಬಿಡ್ರಿ, ಇನ್ನೊಂದನ್ನು ಬಿಟ್ಟು ಬಿಡ್ರಿ ಅಂತ ಯಾವುದನ್ನು ಹೇಳಂಗಿಲ್ಲ ಅವರು. ಆಮೇಲೆ ಎಲ್ಲಾ ಹೇಳಿದ ಮೇಲೂ ಕೂಡ ನಾವು ನಮ್ಮ ವಿವೇಕವನ್ನು ಉಪಯೋಗಿಸಿ, ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ನಾವು ವಿಚಾರ ಮಾಡಿ ನಿರ್ಧಾರ ತಗೋಬೇಕು ಅನ್ನೋದು ಕೂಡ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದಿಂದ ನಮಗೆ ಗೊತ್ತಾಗ್ತದ್ರಿ. ಆಮೇಲೆ ಇದೇ ರೀತಿ ಇನ್ನೊಂದಷ್ಟು ಸಾಲುಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಜೀವನೋತ್ಸಾಹವನ್ನ ಹೆಚ್ಚಿಸ್ಲಿಕ್ಕೆ ಬೇರೆಯವರು ಏನೇನೋ ಎಷ್ಟೆಷ್ಟೋ ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಅದು ಮೇಲ್ಮಟ್ಟಕ್ಕೆ ಹತ್ತಬೇಕಾದ್ರೆ ಅದಕ್ಕೆ ತಕ್ಕ ಪ್ರಯತ್ನ ಸಾಮಾನ್ಯ ಜನರ ಹೃದಯದೊಳಗಿನಿಂದ ಸ್ವಾಭಾವಿಕವಾಗಿ ಹೊರಕ್ಕೆ ಹರಿದು ಬಂದ ಚೈತನ್ಯ ಪ್ರವಾಹವಾಗಬೇಕು. ಅದು ಯಾರೋ ಹೊರಗಿನಿಂದ ಅವರ ಮೇಲೆ ಹೊರಿಸಿಟ್ಟ ಹೊರೆಯಾಗಬಾರದು ಅಂತ ಹೇಳ್ತಾರೆ. ನೋಡ್ರಿ, ನಮಗೆ ಜೀವನೋತ್ಸಾಹ ಬರೋದು ಯಾರೋ ಎಷ್ಟೇ ಪ್ರಯತ್ನ ಮಾಡ್ಬೋದು, ಯಾರೋ ಒಬ್ರು ಮೋಟಿವೇಶನಲ್ ಟಾಕ್ಸ್ ಕೊಡ್ಬೋದು, ನಾವು
ನಮ್ಮನ್ನ ಹುರಿದುಂಬಿಸ್ಬೋದು, ಎಲ್ಲ ಹುರಿದುಂಬಿಸುವ ಹಂಗೆ ಮಾತಾಡ್ಬೋದು, ಎಲ್ಲ ಮಾಡ್ಬೋದ್ರಿ. ಆದ್ರೆ ನಮ್ಮ ಮನಸ್ಸಿನ ಒಳಗಿಂದ, ನಮ್ಮ ಹೃದಯಾಂತರಾಳದಿಂದ ಜೀವನೋತ್ಸಾಹ ಬರಬೇಕು. ಇಲ್ಲ ಅಂದ್ರ ಹೊರಗಿನಿಂದ ಎಷ್ಟೇ ಹೇಳಿದ್ರು ಒಂದಷ್ಟು ಹೊತ್ತು ಇರ್ತದ, ಆಮೇಲೆ ಅದು ಮತ್ತೆ ಬತ್ತಿ ಹೋಗ್ತದ. ಹಂಗಾಗಿ ಜೀವನೋತ್ಸಾಹ, ಜೀವನೋಲ್ಲಾಸ, ಪುರುಷ ಪ್ರಯತ್ನ ಮಾಡಬೇಕು, ನಮ್ಮ ಪ್ರಯತ್ನ ನಾವು ಮಾಡಬೇಕು, ಕೈಲಾದ ಪ್ರಯತ್ನವನ್ನ ಪೂರ್ತಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿನ ಅಂತರಾಳದಿಂದ ಬರಬೇಕೇ ಹೊರತಾಗಿ ಅದನ್ನ ಹೊರಗಿಂದ ಯಾರೂ ತುಂಬಲಿಕ್ಕೆ ಆಗಿಲ್ಲ. ಎಷ್ಟೇ ಹೇಳಿದ್ರು ಮತ್ತದು ವಾಪಸ್ ನಮ್ಮ ಮನಸ್ಸಿನ ಒಳಗೆ ಹುಟ್ಟಬೇಕು ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು, ನಾವೆಲ್ಲರೂ ಬಹುಶಃ ಎಲ್ಲರಿಗೂ ಬುದ್ಧಿ ಮಾತಿದು ಅಂತ ನನಗೆ ಅನಿಸ್ತದ್ರಿ. ಈ ಕೆಲವೊಂದು ಸಾಲುಗಳನ್ನು ನಾನು ಓದಿ ಹೇಳ್ತೀನಿ. ಅಂತೂ ಶಂಕರಾಚಾರ್ಯರ ಕಾಲಕ್ಕೆ ಹಿಂದೆಯೇ ನಮ್ಮ ಜನಕ್ಕೆ ಮನೋಲ್ಲಾಸ, ಮನಸ್ಸಿನ ಉಲ್ಲಾಸ ಇಳಿದು ಹೋಗಿತ್ತು. ಇಹಲೋಕವು ತುಚ್ಛವಾದದ್ದು. ಅಂದ್ರೆ ನಾವು ವಿಚಾರ ಮಾಡೋ ರೀತಿ ಹೆಂಗದ ಅಂತ ಡಿ ವಿ ಜಿ ಅವರು ಈ ಕೆಲವೊಂದು ನೆಕ್ಸ್ಟ್ ಏನು ಬರ್ತಾವಲ್ರಿ ಈ ಸಾಲುಗಳೊಳಗೆ ಭಾರಿ ಅದ್ಭುತವಾಗಿ ಬರೀತಾರ. ಇಹಲೋಕವು ತುಚ್ಛವಾದದ್ದು, ನರಜನ್ಮವು ದೋಷಭೂಯಿಷ್ಠವಾದದ್ದು, ದೇಹವು ಹೇಯವಾದದ್ದು, ಇಂದ್ರಿಯ ಸುಖವು ನಿಂದ್ಯವಾದದ್ದು, ಭೋಗವು ಪಾಪಕರವಾದದ್ದು, ಅಪೇಕ್ಷಿಸಲರ್ಹವಾದದ್ದು ಏನಾದರೂ ಇದ್ದರೆ ಅದು ಪರಲೋಕ, ಅದಕ್ಕಿಂತ ಮೇಲಾದದ್ದು ಮೋಕ್ಷ. ಆದದ್ದರಿಂದ ಊರಿಗಿಂತ ಕಾಡು ಉತ್ತಮ, ಸಂಸ್ಕಾರಕ್ಕಿಂತ ಸನ್ಯಾಸ ಉತ್ತಮ. ಸಾಕು ಮಾಡೋ ಜನ್ಮ ಸಾಕು ಮಾಡೋ. ನೋಡ್ರಿ, ನಾವೆಲ್ಲ ಈ ಥರದ ವಿಚಾರಗಳನ್ನ ಕೇಳಿ 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 ನಮಗೆ ಏನಾಗ್ಬಿಟ್ಟದ ಅಂದ್ರೆ ಇಂದ್ರಿಯ ಸುಖ ಅಂದ್ರೆ ಕೆಟ್ಟದ್ದು, ದೇಹ ಅಂದ್ರೆ ಕೆಟ್ಟದ್ದು, ಆತ್ಮನೇ ಎಲ್ಲ, ದೇಹಕ್ಕೆ ಏನೂ ಅರ್ಥನೇ ಇಲ್ಲ, ಆತ್ಮ ಅವಿನಾಶಿ ಅಂತ ಭಗವಂತ ಕೂಡ, ಶ್ರೀಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆ ಒಳಗೆ ಹೇಳ್ತಾನ್ರಿ. ಅದರ ಅರ್ಥ ದೇಹವನ್ನು ನಿರ್ಲಕ್ಷಿಸ್ರಂತಲ್ಲ, ಯಾಕಂದ್ರೆ ಆತ್ಮ ಇರೋದೇ ದೇಹದೊಳಗ. ಹಂಗಾಗಿ ನಿರ್ಲಕ್ಷ್ಯ ಮಾಡ್ರಿ ಅಂತ ಹೇಳಂಗಿಲ್ಲ. ಹಂಗಾಗಿ ದೇಹವೂ ಕೂಡ ಭಗವಂತನ ವರಪ್ರಸಾದ. ಅಂದ್ರೆ ಭಗವಂತನ ಪ್ರಸಾದವನ್ನು ಯಾವುದನ್ನೂ ನಿರ್ಲಕ್ಷಿಸಬಾರದು. ಅಂದ್ರೆ ದೇಹವನ್ನು ಕೂಡ ಚೆನ್ನಾಗಿ ಇಟ್ಕೋಬೇಕು, ಚಲೋತ್ನಾಗಿ ಇಟ್ಕೋಬೇಕು, ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದೇ ಇದರ ತಾತ್ಪರ್ಯ. ಆಮೇಲೆ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ರಿ, ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ವಿದ್ಯುತ್ತಿನ ಇಚ್ಛಾಶಕ್ತಿ ಬೇಕು ನಮ್ಮ ದೇಶ ಬಾಂಧವರಲ್ಲಿ ಅಥವಾ ಇಡೀ ಮನುಷ್ಯ ಕುಲದಲ್ಲಿ ಅಂತ. ಅದೇ ರೀತಿಯಾಗಿ ಅದ ಇದು ಕೂಡ. ಆಮೇಲೆ ಇನ್ನೊಂದಷ್ಟು ಸಾಲುಗಳನ್ನ ನೋಡೋದಾದ್ರೆ ಇದ್ರೊಳಗೆ ಇದೇ ರೀತಿ ಬರೀತಾರೆ. ಅಂದ್ರೆ ನಮ್ಮ ಸಾಹಿತ್ಯವೂ ಕೂಡ ಹೆಂಗೆ ಬಂದದ, ಕೆಲವೊಂದು ಸಾಹಿತ್ಯಗಳೊಳಗೆ ಯಾವ ರೀತಿ ವಿಪರೀತವಾಗಿ ದೇಹವನ್ನು ಅಲಕ್ಷ್ಯ ಮಾಡ್ಬಿಟ್ರ, ನಿರ್ಲಕ್ಷ್ಯ ಮಾಡ್ಬಿಟ್ರ, ಆಮೇಲೆ ವಿಪರೀತವಾದಂತಹ ಒಂದೇನೋ ವೈರಾಗ್ಯ, ಒಂದೇನೋ ಸುಮ್ಮನೆ ಕುತ್ಕೊಂಡ್ಬಿಟ್ರಪ್ಪ ನೀವೇನೋ ಮಾಡಬೇಡ್ರಿ ಅನ್ನುವಂಥ ಒಂದು ಸಾಹಿತ್ಯ ಕೂಡ ಹೆಂಗೆ ಬಂದ್ಬಿಟ್ಟದ ಅನ್ನೋದನ್ನ ಭಾರಿ ಸ್ಪಷ್ಟವಾಗಿ ಅಂದ್ರೆ ಆ ರೀತಿ ನೀವು ವಿಚಾರ ಮಾಡಬೇಡ್ರಿ ಅಂತ ಡಿ ವಿ ಜಿ ಅವ್ರು ಹೇಳ್ತಾರ್ರಿ. ಈ ದೇಹ ಒಂದು ಒಣಕಟ್ಟಿಗೆ, ಇದಕ್ಕೇನು ಶೃಂಗಾರ, ಮಡದಿ ಮಕ್ಕಳೆಂಬುದು ಒಂದು ಬೊಂಬೆ ಆಟ, ಅದಕ್ಕೆಷ್ಟು ಮುತುವರ್ಜಿ, ಪ್ರಪಂಚವೆಂಬುದು ಬರಿಯ ಮಾಯೆ, ಬದುಕೆಂಬುದು ನೀರ್ಗುಳ್ಳೆ, ಮನುಷ್ಯ ಪ್ರಯತ್ನವೆಂಬುದು ಅಧಿಕ ಪ್ರಸಂಗಿತನ, ನಡೆಯುವುದೆಲ್ಲ ವಿಧಿವಿಲಾಸ, ಎಲ್ಲಾ ಪೂರ್ವಾರ್ಜಿತ ಕರ್ಮ, ಸುಖವೆಂಬುದು ಕನಸು, ಸೌಂದರ್ಯವೆಂಬುದು ಭ್ರಾಂತಿ. ಈ ಗಾಳಿಗಂಟಿಗಾಗಿ ಶ್ರಮ ಪಡುವುದೇಕೆ, ದೈವ ತರುವುದನ್ನು ತಪ್ಪಿಸಿಕೊಳ್ಳುವ ಹಾಗಿಲ್ಲ, ದೈವ ತಾರದ್ದನ್ನು ಸಾಧಿಸಿಕೊಳ್ಳುವ ಹಾಗಿಲ್ಲ, ಮನುಷ್ಯತನವೇ ದುಃಖ. ಇದು ಅಗ್ಗದ ವೇದಾಂತ ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಇದು ಭಾರಿ ಅಗ್ಗದ ವೇದಾಂತ. ಇದು ಇಂಥ ವೇದಾಂತಕ್ಕೆಲ್ಲ ನೀವು ಬಲಿ ಆಗಬೇಡ್ರಿ, ಇದು ಸರಿಯಾದ ವೇದಾಂತವಲ್ಲ, ಸರಿಯಾದ ವಿಚಾರವಲ್ಲ ಇದು ಅಂತ ಡಿ ವಿ ಜಿ ಅವ್ರು ಹೇಳ್ತಾರೆ. ಅಂದ್ರೆ ದೇಹ ಒಂದು ಒಣಕಟ್ಟಿಗೆ, ದೇಹಕ್ಕೇನೋ ಅಷ್ಟೇನೋ ಅಂತಹ ಪರ್ಯಾಕ ದೇಹದ ಬಗ್ಗೆನೇ ನೀವು ವಿಚಾರ ಮಾಡ್ತೀರಿ, ದೇಹಕ್ಕೇನೋ ಪ್ರಾಮುಖ್ಯತೆನೇ ಇಲ್ಲ, ಈ ಥರ ಏನೇನೋ. ಆಮೇಲೆ ಎಲ್ಲ ದೇವರು ನಡೆಸಿದಂಗೆ ಆಗ್ತದ, ನೀವೇನು ಮಾಡಿದ್ರು ಅಷ್ಟೇ, ನೀವೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಒಂಥರ ಇದು ನಿಮ್ಮನ್ನ ಸೋಲುವ ಕಡೆಗೆ ಮುಖ ಮಾಡಿಕೊಂಡು ಕರ್ಕೊಂಡು ಹೋಗ್ತಿರ್ತದ್ರೆ. ಹಾಗಾಗಿ ಈ ತರಹದ ವಿಚಾರಗಳು ಬೇಡ. ಆಮೇಲೆ ಗಟ್ಟಿ ವಿಚಾರಗಳು ಬರಲಿ, ಮನಸ್ಸು ಗಟ್ಟಿ ಆಗಲಿ, ದೇಹ ಗಟ್ಟಿ ಆಗಲಿ, ಎಲ್ಲ ಯಾವುದನ್ನಾದ್ರೂ ನೀವು ಸಾಧಿಸ್ಬೋದು ಅನ್ನುವಂಥ ಮನಸ್ಸು ಇಟ್ಕೊಂಡು ಕೆಲಸ ಮಾಡ್ರಿ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ವೈರಾಗ್ಯ ಪ್ರಚಾರಕರು ಇಂಥ ವಾದದಿಂದ ಸೃಷ್ಟಿಕರ್ತನ ಮೇಲೆ ದೂರು ಹೊರಿಸದಂತೆ ಆದೀತೆಂಬುದನ್ನು ನಮ್ಮ ವೈರಾಗ್ಯ ಪ್ರಚಾರಕರು ಗಮನಿಸಲಿಲ್ಲವೆಂದು ಕಾಣುತ್ತದೆ. ಸರ್ವದಾ ಕಷ್ಟನಿಷ್ಠುರಗಳನ್ನು ಅನುಭವಿಸುತ್ತಿರುವ ಸಾಮಾನ್ಯ ಜನರ ಕಿವಿಗೆ ಈ ಗೋಳುರಾಗ ರುಚಿಸುತ್ತದೆ. ಅದನ್ನು ಕೇಳುತ್ತಿರುವಾಗ ಅವರಿಗೆ ಏನೋ ಒಂದು ಸಮಾಧಾನ. ಈ ದುಃಖ ಸಮುದ್ರವನ್ನು ತಪ್ಪಿಸಿಕೊಳ್ಳಬೇಕಾದ್ರೆ ದಾರಿ ಉಪವಾಸ, ದೇಹ ಶೋಷಣೆ, ದೈವ ಭಜನೆ, ಲೋಕಪರಿತ್ಯಾಗ, ಹೊಟ್ಟೆ ತುಂಬ ಊಟ ಕೇಳಬಾರದು, ಕೊರಗಾಟ ಹೋಗುವ ಹಾಗೆ ಸಂಪಾದಿಸಬಾರದು, ಪೂರ್ತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳದೆ ಪೂರ್ಣಾಂಗವಾಗಿ ಜೀವಿಸದೆ ಹರೆಹಣವಾಗಿ ಬಾಳಬೇಕು, ಸಾಕು ಮಾಡೋ ಜನ್ಮ ಸಾಕು ಮಾಡೋ ಎಂದು ಗೋಳಿಡುತ್ತಿರಬೇಕು. ಇದು ಪಾಮರ ಜನರ ವೇದಾಂತ. ಅಂದ್ರೆ ನಮ್ಮ ವೇದಾಂತ ಹೆಂಗದ ಅಂತಂದ್ರ, ಜೀವನ ಮಾಡಲೇಬಾರದು, ಬರೀ ಯಾವಾಗಿದ್ರೂ ಜೀವನಕ್ಕಿಂತ ಅಥವಾ ಇಹಕ್ಕಿಂತ ಪರನೇ ಸುಖ,
ಪರಲೋಕ ಯಾವ ಲೋಕ ನಾವು ನೋಡಿಲ್ಲ, ಯಾರೂ ಅಲ್ಲಿಂದ ಬಂದು ಹೇಳಿಲ್ಲ, ನಮಗೇನು ಗೊತ್ತಿಲ್ಲ, ಅದೇ ಬಹಳ ಸುಖ, ಇದ್ರಾಗ ಏನೂ ಅರ್ಥ ಇಲ್ಲ, ಭೂಲೋಕದೊಳಗಿರೋದ್ರಾಗ ಏನೂ ಅರ್ಥ ಇಲ್ಲ ಅನ್ನೋ ಹಂಗೇ ನಾವು ಇಡೀ ಜೀವನ ಕಳೆದು ಬಿಟ್ರೆ ಮತ್ತು ಇಲ್ಲಿ ಇಷ್ಟು ವರ್ಷ ಇಲ್ಲಿದ್ದು ಮಾಡೋದೇನಾದ್ರೆ. ಹಾಗಾಗಿ ಈ ಕೆಲವೊಂದು ಸಾಲುಗಳನ್ನು ಓದಿ ಹೇಳಿದೆ. ಇನ್ನೂ ಈ ಥರ ಬೇಕಾದಷ್ಟು ಸಾಲುಗಳವರೆ, ಅದ್ಭುತವಾದಂತಹ ಸಾಲುಗಳವ. ಆಮೇಲೆ ಇನ್ನೊಂದು ಬಹುಶಃ ಓದಿ ಹೇಳ್ಬಿಡ್ತೇನೆ ರೀ, ಭಾರಿ ಇಂಪಾರ್ಟೆಂಟ್ ಅದು. ಡಿ ವಿ ಜಿ ಅವರು ಏನು ಹೇಳ್ತಾರೆ ಅನ್ನೋದನ್ನ ಡಿ ವಿ ಜಿ ಅವರು ಹೇಳೋದನ್ನ ದೈವ ಭಕ್ತಿ ಒಳಗೆ ಡಿ ವಿ ಜಿ ಅವರು ಭಾರಿ ಸುಂದರವಾಗಿ ಬರೀತಾರೆ. ದೈವ ಭಕ್ತರನ್ನ, ದೈವ ಭಕ್ತಿ ಮತ್ತು ದೈವ ಭಕ್ತರ ಬಗ್ಗೆ ಡಿ ವಿ ಜಿ ಅವರು ಬಹಳ ಚೆನ್ನಾಗಿ ಬರೀತಾರೆ. ಪುರಂದರದಾಸರು, ಕನಕದಾಸರು, ಕಬೀರದಾಸರು, ಬಸವಣ್ಣನವರು ನಿಜಗುಣ ಶಿವಯೋಗಿಗಳು, ಇಂಥ ದೇವ ಮಹಿಮಾ ಪ್ರಚಾರಕರು ಹೇಗೆ ಭಕ್ತರೋ ಅದೇ ರೀತಿಯಾಗಿ ಕೆಂಪೇಗೌಡರು, ದಾದಾಭಾಯಿ ನವರೋಜಿಯವರು, ರಾನಡೆಯವರು, ರಂಗಾಚಾರ್ಲು ಅವರು, ಗಾಂಧೀಜಿಯವರು, ಜಗದೀಶ್ ಚಂದ್ರ ಬೋಸರು, ಪಿ ಸಿ ರೇ ಅವರು, ಜೆ ಎನ್ ಟಾಟಾ ಅವರು, ವಿಶ್ವೇಶ್ವರಯ್ಯನವಂಥವರು, ಇಂಥ ಮನುಷ್ಯ ಉಪಕಾರಿಗಳೂ ಕೂಡ ದೈವ ಭಕ್ತರೇ. ಯಾಕೆ ಅಂತಂದ್ರೆ ಜನರ ಬಡತನದ ಕಾರಣಗಳನ್ನು ಹೋಗಲಾಡಿಸಲು ಕಷ್ಟಪಟ್ಟವರು, ದೇಶದಲ್ಲಿ ವಿದ್ಯೆ ಜ್ಞಾನಗಳನ್ನು ಹರಡಿದವರು, ಹೊಸ ಹೊಸ ಶಾಸ್ತ್ರ ಶೋಧನೆಗಳನ್ನು ನಡೆಸಿದವರು, ಹೊಸ ಯಂತ್ರ ಸಾಧನಗಳನ್ನು ವ್ಯಾಪಾರಗಳನ್ನು ಸ್ಥಾಪಿಸಿ ಜನಕ್ಕೆ ಜೀವನೋಪಾಯಗಳನ್ನು ಕಲ್ಪಿಸಿದವರು, ಇವರೆಲ್ಲ ಭಗವದ್ಭಕ್ತರೇ. ಒಬ್ಬರದು ಕಣ್ಣೀರಿನ ಭಕ್ತಿ ಆದರೆ ಇನ್ನೊಬ್ಬರದು ಗಟ್ಟಿ ದುಡಿತದ ಭಕ್ತಿ. ನೋಡ್ರಿ, ಅಂದ್ರೆ ಭಗವದ್ಭಕ್ತರು ಅಂತಂದ್ರೆ ನಾವು ಹೆಂಗೆ ದಾಸಶ್ರೇಷ್ಠರಾದಂತಹ ಪುರಂದರದಾಸರು, ಕನಕದಾಸರು, ಆಮೇಲೆ ಶರಣ ಸಾಹಿತ್ಯದ ಶರಣ ಪಂಥದ ಅತ್ಯಂತ ಅಗ್ರಗಣ್ಯರಲ್ಲಿ ನಿಲ್ಲುವಂತಹ ಬಸವಣ್ಣನವರಾಗಿರ್ಬೋದು, ಅಲ್ಲಮಪ್ರಭುಗಳಾಗಿರ್ಬೋದು, ಅಕ್ಕ ಮಹಾದೇವಿಯವರಾಗಿರ್ಬೋದು, ಹಿಂಗ ಶರಣರು, ದಾಸರು, ಇವ್ರನ್ನೆಲ್ಲ ನಾವು ಹೆಂಗೆ ಭಗವದ್ಭಕ್ತರು ಅಂತ ಕರಿತೀವೋ ಇದೇ ರೀತಿಯಾಗಿ ಮನುಷ್ಯ ಜೀವನವನ್ನ ಸಾರ್ಥಕಗೊಳಿಸಿಕೊಳ್ಳಿಕ್ಕೆ ಅಥವಾ ಮನುಷ್ಯ ಜೀವನವನ್ನ ಸುಗಮ ಮಾಡಲಿಕ್ಕೆ ಅಥವಾ ಇಲ್ಲಿ ದಿನನಿತ್ಯದ ಬದುಕನ್ನ ಸುಗಮ ಮಾಡಲಿಕ್ಕೆ, ಆಮೇಲೆ ಹಸನು ಮಾಡಲಿಕ್ಕೆ ಯಾರ್ಯಾರು ಪ್ರಯತ್ನ ಪಟ್ಟಾರಲ್ರಿ, ಅವರು ವಿಜ್ಞಾನಿಗಳಾಗಿರ್ಬೋದು, ಕವಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಅಥವಾ ಉದ್ಯಮಿಗಳಾಗಿರ್ಬೋದು, ಅಥವಾ ಶಿಕ್ಷಕರಾಗಿರ್ಬೋದು, ಅವರೆಲ್ಲರೂ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನಂಥವರು, ಟಾಟಾ ಅಂಥವರು, ಆಮೇಲೆ ಟಾಟಾ ಅವರಂಥ ಉದ್ಯಮಿಗಳಾಗಿರ್ಬೋದು, ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರಂತಹ ಅಧಿಕಾರಿಗಳಾಗಿರ್ಬೋದು, ಯಾಕಂದ್ರೆ ಅವರು ಮೈಸೂರಿನ ದಿವಾನರಾಗಿದ್ದರು. ಆಮೇಲೆ ಈ ರೀತಿ ಬೇಕಾದಷ್ಟು ಜನರ ಹೆಸರನ್ನು ಕೊಡ್ತಾ ಹೋಗ್ತಾರೆ. ಗೋಖಲೆ ಅವರಾಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಬಾಲಗಂಗಾಧರ ತಿಲಕರಾಗಿರ್ಬೋದು, ಈ ಥರ ಹಿಂಗ ಇವರು ಕೂಡ ಭಗವದ್ಭಕ್ತರೇ. ಯಾಕಂತಂದ್ರೆ ಇವರು ದೇಶದೊಳಗೆ ಜ್ಞಾನವನ್ನು ಹರಡಿದ್ರು, ಆಮೇಲೆ ಎಷ್ಟೋ ಜನ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರು, ಶಾಲಾ ಕಾಲೇಜುಗಳನ್ನು ತೆಗೆದ್ರು, ಆಮೇಲೆ ಆಸ್ಪತ್ರೆಗಳನ್ನು ಕಟ್ಟಿಸಿದ್ರು. ಇಂಥವರು ಕೂಡ, ಇಂಥ ಕೆಲಸಗಳನ್ನು ಮಾಡಿದವರು ಕೂಡ ಭಗವದ್ಭಕ್ತರೇ ಅಂತ ಡಿ ವಿ ಜಿ ಅವರು ಹೇಳ್ತಾರೆ. ಅಂದ್ರೆ ಜೀವನವನ್ನು ನೋಡುವಂತಹ ಕ್ರಮ ಹೆಂಗದ ನೋಡ್ರಿ. ನಾವು ಭಗವದ್ಭಕ್ತಿ ಅಂತಂದ್ರೆ ಯಾವಾಗಿದ್ರೂ ಭಗವಂತನ ನಾಮಸ್ಮರಣೆ ಮಾಡೋದು ಒಂದೇ ಭಕ್ತಿ, ಅದು ಬಿಟ್ಟರೆ ಬೇರೆ ಭಕ್ತಿ ಅಲ್ಲ ಅಂತ ತಿಳ್ಕೊಬಾರದು. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡೋದು ಒಳ್ಳೇದೇ, ಅದು ಚಲೋನೆ, ಅದು ಭಕ್ತಿನೇ, ಅದರೊಳಗೆ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಆದ್ರೆ ಅದರ ಜೊತೆಗೆ ವಿವೇಕಾನಂದರು ಹೇಳ್ದಂಗೆ ದೇವರ ಸೇವೆ ಮಾಡಬೇಕು ಅಂತಂದ್ರೆ ನೀನು ಮೊದಲು ದೇವರ ಮಕ್ಕಳ ಸೇವೆ ಮಾಡು. ದೇವರ ಮಕ್ಕಳಂದ್ರೆ ಮನುಷ್ಯರು. ವಿವೇಕಾನಂದರ ಪ್ರಕಾರ ಪ್ರತಿಯೊಬ್ಬರಲ್ಲೂ ದೈವತ್ವಾದ, ಪ್ರತಿಯೊಬ್ಬರೊಳಗೂ ದೇವರಿದ್ದಾನೆ. ಹಾಗಾಗಿ ನೀನು ದೇವರ ಸೇವೆ ಮಾಡಬೇಕು ಅಂತಂದ್ರೆ ದೇವರ ಮಕ್ಕಳಾದ ಮನುಷ್ಯರೇನಿದ್ದಾರೆ ಈ ಭೂಮಿ ಮೇಲೆ, ನಮ್ಮ ಸುತ್ತಮುತ್ತಲ ಏನು ಮನುಷ್ಯರಿದ್ದಾರೆ, ನಮ್ಮ ಸುತ್ತಮುತ್ತಲ ಇರುವಂತಹ ಜನ ಏನಿದ್ದಾರೆ, ಮೊದಲು ಅವ್ರ ಸೇವೆ ಮಾಡು. ಅದರ ಮುಖಾಂತರ ಅದು ದೇವರಿಗೆ ಸಲ್ತದ, ಕೊನೆಗೆ ಹೋಗಿ ಮತ್ತೆ ಅದು ದೇವರ ಸೇವೆನೇ ಆಗ್ತದ ಅಂತಂದು ಹೇಳಿ ವಿವೇಕಾನಂದರು ಹೇಳಿದಂಗ ಅದೇ ತತ್ವವನ್ನ ಡಿ ವಿ ಜಿ ಅವರು ಕೂಡ ಹೇಳ್ಯಾರ್ರಿ. ಆಮೇಲೆ ಇಡೀ ಪುಸ್ತಕವನ್ನು ಓದಿದ್ಮೇಲೆ ನನಗನ್ಸಿದ್ದು ಏನಂದ್ರೆ, ಸ್ವಾಮಿ ವಿವೇಕಾನಂದರು ಏನೇನು ಸಂದೇಶಗಳನ್ನು ಕೊಟ್ಟಾರಲ್ರಿ, ಅಂದ್ರೆ ಧೈರ್ಯದಿಂದ ಬಾಳ್ಬೇಕು, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ, ಆಮೇಲೆ ಪುರುಷ ಪ್ರಯತ್ನದ ಬಗ್ಗೆ ಸಂಪೂರ್ಣ ನಂಬಿಕೆಯನ್ನು ಇಟ್ಕೋಬೇಕು, ಆಮೇಲೆ ಅದರ ಕಡೆಗೆ ನಾವು ಏನನ್ನಾದರೂ ಸಾಧಿಸಬಹುದು, ನಾವು ಮನುಷ್ಯ ಸಾಧಿಸ್ಲಿಕ್ಕೆ ಆಗಲಾರದಂಥದ್ದು ಏನೂ ಇಲ್ಲ, ಆಮೇಲೆ ಪೂರ್ತಿಯಾಗಿ ಅದನ್ನ ಪ್ರಯತ್ನ ಮಾಡಿದರೆ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇದ್ದೇ ಅದ ಅಂತಂದು ಹೇಳಿ ಸ್ವಾಮಿ ವಿವೇಕಾನಂದರು ಏನು ಮನುಷ್ಯ ಪ್ರಯತ್ನದ ಬಗ್ಗೆ, ಪುರುಷ ಪ್ರಯತ್ನದ ಬಗ್ಗೆ, ಧೈರ್ಯ, ಶಕ್ತಿ, ವಿವೇಕಗಳ ಬಗ್ಗೆ ಏನು ವಿವೇಕಾನಂದರು ಮಾತಾಡ್ಯಾರಲ್ರಿ, ಅದೇ ವಿಷಯಗಳ ಕುರಿತಾಗಿ ಅದೇ ಧಾಟಿ ಒಳಗೆ ಬಾಳೆಗೊಂದು ನಂಬಿಕೆ ಪುಸ್ತಕದೊಳಗೂ ಡಿ ವಿ ಜಿ ಅವರು ಹೇಳ್ಯಾರ್ರಿ. ಈ ಎರಡು ಭಾರಿ ಸಾಮ್ಯತೆಯಾದ ಈ ಎರಡು ವಿಷಯಗಳಂದವೆ, ಅಥವಾ ಈ ಇಬ್ಬರು ಮಹಾನುಭಾವರು ಡಿ ವಿ ಜಿ ಅವರು ಮತ್ತು ಸ್ವಾಮಿ
ಸ್ವಾಮಿ ವಿವೇಕಾನಂದರು ಇಬ್ರು ಹೇಳಿದ್ರ ನಡುವೆ ಬಹಳ ಸಾಮ್ಯತೆ ಅದ, ಹೋಲಿಕೆ ಅದ ಅಂತ ನನಗನ್ನಿಸ್ತ್ರಿ. ಇನ್ನೂ ಈ ಥರದ ಅನೇಕ ವಿಷಯಗಳು ಬಾಳೆಗೊಂದು ನಂಬಿಕೆ ಒಳಗವ. ಅದನ್ನು ಓದ್ರಿ. ಎಲ್ಲರ ಜೀವನವೂ ಸುಗಮವಾಗಲಿ ಅಂತ ಪ್ರಾರ್ಥಿಸ್ತೀನಿ. ಆಮೇಲೆ ಎಲ್ಲರೂ ಧೈರ್ಯ, ಶಕ್ತಿ, ಜೀವನೋತ್ಸಾಹವನ್ನ ಇಟ್ಟುಕೊಂಡು, ಪುರುಷ ಪ್ರಯತ್ನದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟುಕೊಂಡು, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಶಕ್ತಿ ಮೀರಿ ಪ್ರಯತ್ನ ಪಡೋಣ. ಯಾವುದೇ ವಿಷಯ ಆಗಲಿ ಅದು, ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಪಡೋಣ ಅಂತಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ರೀ. ಆಮೇಲೆ ಈ ಪುಸ್ತಕವನ್ನು ಓದಿದ ಮೇಲೆ ನಿಮಗೆ ಬೇರೆ ಅಭಿಪ್ರಾಯಗಳು ಏನಾದರೂ ಇದ್ದಲ್ಲಿ ಈ ಪುಸ್ತಕದ ಬಗ್ಗೆ ಮತ್ತಿನ್ನೂ ಬೇರೆ ದೃಷ್ಟಿ ಒಳಗೂ ಈ ಪುಸ್ತಕವನ್ನು ನೋಡ್ಬೋದು, ಈ ಪುಸ್ತಕವನ್ನು ಅರ್ಥೈಸ್ಬೋದು ಅಂತ ನಿಮಗೆ ಅನಿಸಿದ್ದಲ್ಲಿ ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನ ತಿಳಿಸ್ರಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ರೀ. DVG ಅವರು ಹೇಳೋದು ಒಂದೇ, ಸಮಚಿತ್ತ ಸಮಭಾವದಿಂದ ನೋಡೋಣ. ಯಾವುದನ್ನೂ ಒಂದನ್ನು ನೋಡಿ ಇನ್ನೊಂದನ್ನು ಬಿಡೋದು ಅಥವಾ ಕೇವಲ ಒಂದೇ ದಾರಿ ಅದ, ಇದರ ವಿರುದ್ಧವಾದ ಅಥವಾ ಇನ್ನೊಂದು ದಾರಿ ಏನದ ಅದು ಸರಿಯಲ್ಲ ಅನ್ನೋ ಭಾವನೆ ಬೇಡ. ಎಲ್ಲವನ್ನೂ ಸಮದೃಷ್ಟಿಕೋನದಿಂದ, ಸಮರಸ ಭಾವದಿಂದ ನೋಡೋಣ ಅನ್ನೋದೇ DVG ಅವರ ಸಂದೇಶ ರೀ. ಮತ್ತಿನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.